Hi, ನಾನು ಸಂದೇಶ್. I have around 10 years of experience in corporate. I'm in multiple groups and ತುಂಬ ರೆಸ್ಯೂಮ್ಸ್ ಎಲ್ಲ ನಾವು ನೋಡ್ತಾ ಇದ್ದೀವಿ. ಐ ನೋ there are a lot of you who are searching for jobs. One thing that I want to emphasize here is ರೆಸ್ಯೂಮ್ ಕ್ವಾಲಿಟಿ ತುಂಬ ಚೆನ್ನಾಗಿರಬೇಕು. ಎರಡನೇದು, ರೆಸ್ಯೂಮ್ನ ನೀವು ಕಳ್ಸೋವಾಗ ರೆಸ್ಯೂಮ್ನ ಸುಮ್ಮನೆ ಲೈಕ್ ಸಂದೇಶ್ _resume.pdf ಹಾಗೆಲ್ಲ ಕಳಿಸ್ಬಾರ್ದು. ಅದಕ್ಕೊಂದು ನೀಟಾಗಿ ಒಂದು ಫಾರ್ಮ್ಯಾಟ್ನ ಫಾಲೋ ಅಪ್ ಮಾಡಿದ್ರೆ ಒಂದು ಕಳ್ಸೋದ್ರಲ್ಲೂ ಒಂದು ವ್ಯಾಲ್ಯೂ ಅಂತ ಇರುತ್ತೆ. ಅದು ಬಿಟ್ಟು ನೀವು ನೌಕರಿ, ಇಂಡೀಡು, ಕಟ್ ಶಾರ್ಟು, ಇನ್ಸ್ಟಾ ಹೈಯರು, ಹೈರಿಸ್ಟು ಇಲ್ಲೆಲ್ಲ ಕಡೆನೂ ಹಾಗೆ ಕರೆಕ್ಟಾಗಿರೋ ಕೀವರ್ಡ್ಸ್ ಹಾಕಬೇಕು. ಕೀವರ್ಡ್ಸ್ ಹಾಕಿದ್ಮೇಲೆ ಡೈಲಿ ಹೋಗಿ ಅಪ್ಡೇಟ್ ಮಾಡ್ತಾ ಇರಬೇಕು. ಲಿಂಕ್ಡ್ಇನ್ನಲ್ಲೂ ಜಾಬ್ಸ್ ಬಂದ ತಕ್ಷಣ ಆದಷ್ಟು ಟ್ರೈ ಮಾಡಿ ಅಪ್ಲೈ ಮಾಡೋಕ್ಕೆ. ಇದೆಲ್ಲನೂ ಬಿಟ್ಟು ದೆರ್ ಇಸ್ ಒನ್ ಮೋರ್ ವೇ ದಟ್ ಈಸ್ ಕಾಲ್ಡ್ ಕೋಲ್ಡ್ ಇಮೇಲಿಂಗ್ ಅಂತ. ನೀವು ನಿಮ್ಮ ಟಾರ್ಗೆಟ್ ಪರ್ಸನ್ನ ಅಂದರೆ VIP ಗಳು ಅಂತ ಇಲ್ಲಿ ಕರಿಬಹುದು. VIP ಗಳಂದರೆ ಏನು ಅಂದರೆ, ಈಗ ಯಾವುದೋ ಒಂದು ಕಂಪ್ನೀಲಿ ನೀವು ಪ್ರಾಡಕ್ಟ್ ಮ್ಯಾನೇಜರ್ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಇಟ್ಕೊಂಡಿದ್ದೀರ. ಸೊ ಆ ಕಂಪ್ನೀಲಿ ನೀವು ಹೋಗ್ಬಿಟ್ಟು ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ದು ಡೈರೆಕ್ಟ್ರು, VP ಅಥವಾ ಚೀಫ್ ಪ್ರಾಡಕ್ಟ್ ಆಫೀಸರ್ ಈ 3 ಜನನ ನೀವು ಲಿಂಕ್ಡ್ಇನ್ನಲ್ಲಿ ಐಡೆಂಟಿಫೈ ಮಾಡಿ ಅವ್ರದ್ದು ಇಮೇಲ್ ID ಮತ್ತು ಫೋನ್ ನಂಬರು ಎರಡನ್ನೂ ಕಂಡುಹಿಡಿಬಹುದು. ಕಂಡುಹಿಡಿದ್ಬಿಟ್ಟು ನಾವು ನಮ್ಮ ಒಂದು ಜಿಮೇಲ್ ಅಕೌಂಟಿಂದ ಹೋಗಿ ನಾವು ನಿಮ್ಮ ಕಂಪ್ನಿ ಬಗ್ಗೆ ತಿಳ್ಕೊಂಡಿದ್ದೀವಿ, ನಂದು ಈ ಥರ ಸ್ಕಿಲ್ಸ್ಗಳಿದೆ, ಸೊ ಈ ಸ್ಕಿಲ್ಸ್ಗೆ ನಾನು ಐ ಹೋಪ್ ಐ ವಿಲ್ ಬಿ ದ ರೈಟ್ ಪರ್ಸನ್ ಫಾರ್ ಯುವರ್ ಕಂಪ್ನಿ ಅಂತ ಹೇಳಿ, ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಇನ್ನೂ ಮಾತಾಡಬೇಕು ಅಂತ ಹೇಳಿ ನೀವೇನಕ್ಕೆ ಈ ಜಾಬಿಗೆ ಫಿಟ್ ಆಗ್ತೀರಾ ಅಂತ ಬರೀಬೇಕು. ಎರಡನೇದು, ನಾನು ನೀವು ಒಂದು ಸಣ್ಣದಾಗಿ ಒಂದು 15 ನಿಮಿಷ ಮಾತಾಡೋಣ ಅಂತ ಒಂದು ರಿಕ್ವೆಸ್ಟ್ನ ಕೇಳಬೇಕು. ಯಾವತ್ತೂ ಅಷ್ಟೇ ಡೈರೆಕ್ಟಾಗಿ ಜಾಬ್ಗೆ ಅಂತ ಯಾರಿಗೂ ಹೇಳಿಬಿಡಿ, ನಾನು ಈ ಥರ ಎಲ್ಲ ಮಾಡಿದ್ದೀನಿ, ಸೊ ಐ ಬಿಲೀವ್ ದ್ಯಾಟ್ ಐ ಕ್ಯಾನ್ ಆ್ಯಡ್ ವ್ಯಾಲ್ಯೂ ಟು ಯುವರ್ ಕಂಪ್ನಿ, ಕ್ಯಾನ್ ವಿ ಹ್ಯಾವ್ ಅ ಕಾನ್ವರ್ಸೇಷನ್ ಅರೌಂಡ್ ಇಟ್, ಆ ಥರ ಕೇಳ್ಬೋದು. ಸೊ ದೋಸ್ ಆರ್ ಸಮ್ ಥಿಂಗ್ಸ್ ದಟ್ ಐ ವಿಲ್ ಬಿ ಕವರಿಂಗ್ ಟುಡೇ. ಸೊ ಫಸ್ಟು ನೀವು ರೆಸ್ಯೂಮ್ ಮಾಡೋವಾಗ ನಾನು ಈ ಲಿಂಕ್ಸ್ಗಳನ್ನೆಲ್ಲ ವೀಡಿಯೋ ಕೆಳಗೆ ಹಾಕ್ತೀನಿ. ಇದನ್ನು ಈ ಒಂದು ಫಾರ್ಮುಲಾನ ಕರೆಕ್ಟಾಗಿ ಯೂಸ್ ಮಾಡಿ. ನೀವು ಮಾಡಿರೋ ಯಾವುದೇ ಒಂದು ಕೆಲಸ ನಿಮ್ಮ ಇದರಲ್ಲಿ ನೀವು ರೆಸ್ಯೂಮ್ ಬರೆಯೋವಾಗ ನಿಮ್ಮ ಡೇ ಟು ಡೇ ರೆಸ್ಪಾನ್ಸಿಬಿಲಿಟೀಸು ಹಾಕಬಾರ್ದು. ಅದು ಬೇಸಿಕ್ ಮಿನಿಮಮ್ ದಟ್ ಈಸ್ ಎಕ್ಸ್ಪೆಕ್ಟೆಡ್ ಔಟ್ ಫ್ರಮ್ ಆಲ್ ದ ಇಂಜಿನಿಯರ್ಸ್, ಪ್ರಾಡಕ್ಟ್ ಮ್ಯಾನೇಜರ್ಸ್ ಆರ್ ಎನಿವನ್ ಅಲ್ವಾ. ನೀವು ನಿಮ್ಗೊಂದು ಕೆಲಸ ಸಿಗಬೇಕು ಅಂದರೆ ಸುಮಾರು ಅಪ್ಲಿಕೇಶನ್ಸ್, ಸಾವಿರಾರು ಅಪ್ಲಿಕೇಶನ್ಸ್ ಇರುತ್ತೆ. ನೀವಲ್ಲಿ ಸ್ಟ್ಯಾಂಡ್ ಔಟ್ ಆಗಿ ರೆಸ್ಯೂಮ್ ಶಾರ್ಟ್ ಲಿಸ್ಟಿಂಗಲ್ಲಿ ಶಾರ್ಟ್ ಲಿಸ್ಟ್ ಆಗಬೇಕು ಅಂದರೆ ನೀವು ನೀಟಾಗಿ ಇಂಪ್ಯಾಕ್ಟ್ನ ಬರಿಬೇಕು. ಇನ್ನೊಂದು ಸಲ ಹೇಳ್ತೀನಿ, ಯು ಶುಡ್ ನಾಟ್ ರೈಟ್ ರೆಸ್ಪಾನ್ಸಿಬಿಲಿಟೀಸ್, ಯು ಶುಡ್ ರೈಟ್ ದ ಇಂಪ್ಯಾಕ್ಟ್ ದಟ್ ಯು ಹ್ಯಾವ್ ಅಚೀವ್ಡ್ ಓವರ್ ಇಯರ್ಸ್. ಸೊ ಇಲ್ಲಿ ಇದೊಂದು ಒಳ್ಳೆ ಫಾರ್ಮುಲಾ ನಾನು ಯೂಸ್ ಮಾಡಿ ಸುಮಾರು ವರ್ಷಗಳಿಂದ ನಾನು ವೆನ್ಎವರ್ ಐ ಟ್ರೈ ಐ ಡೂ ದಿಸ್. ನೀವು ಈ ಥರ ಬರೀಬೋದು, ಅಕಂಪ್ಲಿಷ್ಡ್ X ಆ್ಯಸ್ ಮೆಜರ್ಡ್ ಬೈ Y ಬೈ ಡೂಯಿಂಗ್ Z. ಬಟ್ ಜಸ್ಟ್ ಟು ಮೇಕ್ ಇಟ್ ಈಸಿಯರ್, ರಿಮೆಂಬರ್ ಲೆಟ್ ಶಾರ್ಟ್ನ್ ಇಟ್ ಟು XYZ. ಅಂದರೆ ಯು ವಾಂಟ್ ಟು ಫೋಕಸ್ ಆನ್ accomplishments, then the results that it gave and the impact that you had on the result. ಈಗ 1-2-3 ಎಕ್ಸಾಂಪಲ್ಸು ಇಲ್ಲಿದೆ ನೋಡಿ. ನೀವು ಸುಮ್ಮನೆ ಐ ಆಮ್ ಮೆಂಬರ್ ಆಫ್ ಲೀಡರ್ಶಿಪ್ ಫಾರ್ ಟುಮಾರೋ ಸೊಸೈಟಿ ಅಂತ ಬರೆಯೋಕ್ಕೂ, selected as one of the 275 for this 12-month development program for high achieving diverse talent, selected as one of the 275 participants nationwide for this 12-month professional development for high achieving diverse talent based on leadership potential and academic success. ಈಗ ನೋಡಿ, ಈ 3 ವೇರಿಯೇಷನ್ನು ಒಂದೇ ವಿಷಯ, ಆದರೆ ಇದು ನೋಡಿ ಇದರಲ್ಲಿ ಎಷ್ಟು ಮಾಹಿತಿ ಕೊಡ್ತಾ ಇದೆ. 275 ಜನ ಇದ್ದರು, ಅದರಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿದ್ರು 12 ಮಂತು ಪ್ರೊಫೆಷ್ನಲ್ ಡೆವಲಪ್ಮೆಂಟ್ಗೆ. ಯಾರಿಗಿದು ಅಂದರೆ ಹೈ ಅಚೀವಿಂಗ್ ಡೈವರ್ಸ್ ಟ್ಯಾಲೆಂಟ್ಗೆ ಬೇಸ್ಡ್ ಆನ್ ಲೀಡರ್ಶಿಪ್ ಪೊಟೆನ್ಷಿಯಲ್. ಸೊ ಇದೇ ಥರ ನೀವೇನಾದ್ರು ರೆವಿನ್ಯೂ, ಇಫ್ ಯು ಆರ್ ಲೀಡಿಂಗ್ ಇನ್ ಎನಿಥಿಂಗ್ ಇನ್ ಟರ್ಮ್ಸ್ ಆಫ್ ರೆವಿನ್ಯೂ, ಈ ಥರ ಬರೀಬೋದು. ಗ್ರೂ ರೆವಿನ್ಯೂ ಫಾರ್ 15 ಸ್ಮಾಲ್ ಟು ಮೀಡಿಯಮ್ ಬಿಸ್ನೆಸ್ ಕ್ಲೈಂಟ್ಸ್ ಬೈ 10% ಕ್ವಾರ್ಟರ್ ಓವರ್ ಕ್ವಾರ್ಟರ್ ಬೈ ಮ್ಯಾಪಿಂಗ್ ನ್ಯೂ ಸಾಫ್ಟ್ವೇರ್ ಫೀಚರ್ಸ್ ಆ್ಯಸ್ ಸೊಲ್ಯೂಷನ್ಸ್ ಟು ದೇರ್ ಬಿಸ್ನೆಸ್ ಗೋಲ್ಸ್. ನೋಡಿ, ಇಲ್ಲಿ
ಆಗಲೇ ಓದಿದ್ವಲ್ಲ XYZ ಫಾರ್ಮುಲಾ, ಅದೇ ಥರ ಇಲ್ಲಿ ಗ್ರೂ ರೆವಿನ್ಯೂ ಫಾರ್ 15 ಬಿಸ್ನೆಸ್. ಓಕೆ, ಇದು ನಿಮ್ಮದು ಅಕಂಪ್ಲಿಷ್ಮೆಂಟ್. ಬೈ ಎಷ್ಟು ನೀವು ಆ ಬಿಸ್ನೆಸ್ನ, ಆ ರೆವಿನ್ಯೂನ ಇಂಪ್ರೂವ್ ಮಾಡಿದ್ವಿ ಅಂದರೆ 10% ಕ್ವಾರ್ಟರ್ ಓವರ್ ಕ್ವಾರ್ಟರ್. ಓಕೆನಾ, ಇದು ಇಂಪ್ಯಾಕ್ಟ್ ನೀವು ಕ್ರಿಯೇಟ್ ಮಾಡಿದ್ದೀರಾ. ಅಕಾಂಪ್ಲಿಷ್ಮೆಂಟ್ ಆಯಿತು, ಇಂಪ್ಯಾಕ್ಟ್ ಆಯಿತು. ಬೈ ಡೂಯಿಂಗ್ ವಾಟ್? ಹೌ ಡಿಡ್ ಯು ಅಚೀವ್ 10% increase in revenue quarter over quarter? That is by mapping new software features as solutions to their business goals ಅಂತ. ಈ ಥರ ನನ್ನ ಸಜೆಷನ್ ಏನು ಅಂದರೆ, ನೀವು ಒಂದು ಎಕ್ಸೆಲ್ ಶೀಟ್ ತೊಗೊಂಡು ನೀವು 5 ಪಾಯಿಂಟ್ ಬರೀರಿ, 4 ಪಾಯಿಂಟ್ ಬರೀರಿ. ಒಂದು ಕಂಪ್ನೀಲಿ ನಿಮ್ದೇನಾದ್ರು ಇದ್ದರೆ 4ರಿಂದ 5 ಪಾಯಿಂಟ್ ಬರೆದ್ರೂ ಅದು ಇಂಪ್ಯಾಕ್ಟ್ಫುಲ್ಲಾಗಿರಬೇಕು. ಸುಮ್ಮನೆ ನಾನು ಸ್ಟ್ಯಾಂಡಪ್ಪಲ್ಲಿ ಸೇರಿಕೊಂಡೆ, ನಾನು ಒಂದು ಫೀಚರ್ ಮಾಡಿದೆ, ಹಂಗೆ ಬರೆದ್ರೆ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಆಗುತ್ತೆ. ತುಂಬ ಕಾಂಪಿಟೇಷನ್ ಇದೆ ಆಚೆ ಕಡೆ. ನೀವು ನಿಮ್ಮ ಬೆಸ್ಟನ್ನು ರೆಸ್ಯೂಮ್ ಶಾರ್ಟ್ ಲಿಸ್ಟಿಂಗ್ಗೆ ಕೊಡಬೇಕು. ಯಾಕೆಂದರೆ ಒಂದು ರೆಸ್ಯೂಮ್ ಶಾರ್ಟ್ ಲಿಸ್ಟಿಂಗಲ್ಲಿ 1000 ಅಪ್ಲಿಕೇಶನಲ್ಲಿ ನಿಮ್ಮ ಸೆಲೆಕ್ಟ್ ಆಗಬೇಕು. ಅಂದರೆ ಒನ್ ರೆಸ್ಯೂಮ್ ಇಸ್ ಫೈಟಿಂಗ್ ಅಗೇನ್ಸ್ಟ್ another 999 resumes. ಓಕೆನಾ, ದಿ ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಇಟ್ ಸೆಲ್ಫ್ ಇಸ್ ಒನ್ ಆಫ್ ದಿ ಟಫೆಸ್ಟ್ ಪ್ರಾಸೆಸ್ ಇನ್ ದಿ ಎಂಟೈರ್ ಇಂಟರ್ವ್ಯೂ. ನೆಕ್ಸ್ಟ್ 5 ಜನ 10 ಜನ ಇರ್ತಾರೆ, ಒಬ್ಬೊಬ್ಬರನ್ನೇ ತೆಕ್ಕೊಂಡು ಹೋಗ್ತಾರೆ. ಅಲ್ಲಿ ಕಾಂಪಿಟೇಷನ್ ಕಡಿಮೆ ಇರುತ್ತೆ ಹೋಗ್ತಾ. ಬಟ್ ಫಸ್ಟು ಈಗ ಇಂಟರ್ವ್ಯೂ ತೊಗೊಳ್ಳೋದೇ ಒಂದು ಚಾಲೆಂಜ್ ಆಗೋಗಿದೆ. ಹಾಗಾಗಿ ಫಸ್ಟು ನೀವು ರೆಸ್ಯೂಮ್ನ ಸರಿಯಾಗಿ ಮಾಡಬೇಕು. ರೆಸ್ಯೂಮ್ ಮಾಡಿದ ನಂತರ ಈಗ ಕೊಡೋವಾಗ ಯಾರಿಗಾರು ಈ ರೆಸ್ಯೂಮ್ನ ಕಳಿಸ್ಬೇಕಪ್ಪ ಅಂದರೆ ಒಂದು ನೇಮು, ಯಾವ ಕಂಪ್ನಿಗೆ ಅಪ್ಲೈ ಮಾಡ್ತಾಯಿದ್ದೀರಾ, ಮತ್ತು ನೀವು ಕರೆಂಟ್ಲಿ ನೀವಿರೋ ಊರು, ಅವೆಲ್ಲ ಹಾಕಿದ್ರೆ ಕೆಲವರು ಎಕ್ಸ್ಪೀರಿಯನ್ಸ್ ಲೆವೆಲು ಹಾಕ್ತಾರೆ, ಅದೆಲ್ಲನೂ ಹಾಕ್ಬೋದು. ಬಟ್ ರ್ಯಾಂಡಮಾಗಿ ಏನೋ ಒಂದು ಫಸ್ಟ್ ನೇಮು ಲಾಸ್ಟ್ ನೇಮು ಆಮೇಲೆ ನೀವು ಎಡಿಟ್ಸ್ ಮಾಡಿದ್ರೆ ಕಂಪ್ಯೂಟರ್ ಆಟೋಮೆಟಿಕ್ಕಾಗಿ ಬ್ರ್ಯಾಕೆಟ್ಸ್ ಹಾಕಿ ಫಸ್ಟ್ ವರ್ಷನ್ ಸೆಕೆಂಡ್ ವರ್ಷನ್ ಆ ಥರ ಎಲ್ಲ ಮಾಡುತ್ತೆ. ಅದನ್ನಾದ್ರೂ ಸ್ವಲ್ಪ ರಿಮೂವ್ ಮಾಡಿಬಿಟ್ಟು ಕೊಡಿ. ನೋಡಿದವ್ರಿಗೆ ಈಸ್ ಅ ಟ್ರೂ ಪ್ರೊಫೆಷ್ನಲ್ ಅನಿಸ್ಬೇಕು. ಸುಮ್ಮನೆ ಒಂದು ಬೇಸಿಕ್ ಥಿಂಗ್ಸ್ನ ನೀವು ಅಸಡ್ಡೆ ಮಾಡಿದ್ರೆ ಅದು ಕ್ಲೈಂಟ್ ಮುಂದೆ ಅದು ಚೆನ್ನಾಗಿ ಕಾಣಲ್ಲ. ಓಕೆನಾ, ಸೊ ಅದು ಬಿಟ್ಟರೆ ನೆಕ್ಸ್ಟು ಇನ್ನೊಂದು, ನೀವು ಅಫ್ಕೋರ್ಸ್ ಇದಕ್ಕೆಲ್ಲ ಇಂಡೀಡು, ನೌಕರಿ ಅಲ್ಲೆಲ್ಲನೂ ನೋಡೇ ಇರ್ತೀರ. ಅಲ್ಲೂ ಡೈಲಿ ಅಪ್ಲೈ ಮಾಡ್ತಾಯಿರಿ. ಡೈಲಿ ಚೇಂಜ್ ಮಾಡಿ, ಏನಾದ್ರು 1-2 ಹೋಗ್ಬಿಟ್ಟು ನೇಮಲ್ಲಿ ಒಂದು ಸ್ಪೇಸ್ ಹಾಕೋದು ಆ ಥರ ಏನಾದ್ರು ಮಾಡಿ ಬರೋದಕ್ಕೆಲ್ಲ ಅಪ್ಲೈ ಮಾಡಿ. ಆದಷ್ಟು ನಿಮ್ಮದು ಪ್ರೊಫೈಲು ಟಾಪಲ್ಲಿ ಕಾಣಿಸ್ತಾ ಇರಬೇಕು. ಟಾಪಲ್ಲಿ ಕಾಣಿಸಿದ್ರೆ ಸೊ ದ್ಯಾಟ್ ದಿ ರೆಕ್ರೂಟರ್ಸ್ ವಿಲ್ ಥಿಂಕ್ ದ್ಯಾಟ್ ಯು ಆರ್ ಸ್ಟಿಲ್ ಲುಕಿಂಗ್ ಫಾರ್ ಆನ್ ಆಪರ್ಚುನಿಟಿ. ಬೇಜಾರು ಮಾಡ್ಕೊಬೇಡಿ, ಅದು ಕಾಲ್ ಬರೆದಿದ್ರೆ ಟ್ರೈ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಸಿಗುತ್ತೆ. ಇದೊಂದು ಒಳ್ಳೆಯ ಬ್ಲಾಗ್ ಇದೆ, ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕೊಡ್ತೀನಿ. ನೆಕ್ಸ್ಟು ಈಗ ನಾನು ಹೇಳಿದ್ನಲ್ಲ, ಈಗ ಹೌ ಟು ಫೈಂಡ್ ಯುವರ್ VIP ಪರ್ಸನ್. ಫಾರ್ ಎಕ್ಸಾಂಪಲ್, ನಾನು ಪ್ರಾಡಕ್ಟ್ ಮ್ಯಾನೇಜರು, ನನಗೆ ಇನ್ಮೊಬೈಲಿ ವರ್ಕ್ ಮಾಡಬೇಕು ಅಂತ ಆಸೆ ಇದೆ ಅಂತ ಅಂದ್ಕೊಳ್ಳೋಣ ಈ ಒಂದು ಕೇಸ್ಗೆ. ಸೊ ಇಲ್ಲಿ ನಾನು ಫಸ್ಟು VP ಆಫ್ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಹಾಕ್ತೀನಿ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಸುಮಾರು ಫಿಲ್ಟರ್ಗಳು ಬರುತ್ತೆ. ಇಲ್ಲಿ ಪೀಪಲ್ ಅಂತ ಒತ್ತಿದಾಗ ಇಲ್ಲಿ ನೋಡಿ, ಇಲ್ಲಿ ಎಷ್ಟೋ ಜನ ಬಂದಿದ್ದಾರೆ. VP ಆಫ್ ಪ್ರಾಡಕ್ಟ್ ಅಟ್ C2FO ಈ ಥರ ಎಲ್ಲ. ಕರೆಂಟ್ ಕಂಪ್ನಿಗೆ ಹೋಗಿ ಲೆಟ್ ಅಸ್ ಐ ವಾಂಟ್ ಟು ವರ್ಕ್ ಅಟ್ ಗೂಗಲ್ ಅಂದ್ಕೊಳ್ಳೋಣ. ಇಲ್ಲಿ ನೋಡಿ ಎಷ್ಟೊಂದು ಜನ ಬಂದರು. ವಿನಯ್ ಪ್ರಾಡಕ್ಟ್ ಮ್ಯಾನೇಜರ್, ಕರಣ್ ತಪರ್ ಪ್ರಾಡಕ್ಟ್ ಮ್ಯಾನೇಜರ್ ಅಟ್ ಗೂಗಲ್, ಇವರು ಯಾರೋ ಅಗೇನ್ ಪ್ರಾಡಕ್ಟ್ ಮ್ಯಾನೇಜರ್. ಈ ಥರ ನೀವು ಐಡೆಂಟಿಫೈ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಇವರೊಬ್ಬರು ಯಾರೋ ಇದ್ದಾರೆ, ವೈಸ್ ಪ್ರೆಸಿಡೆಂಟ್ ಪ್ರಾಡಕ್ಟ್ ಮ್ಯಾನೇಜರ್ ಗೂಗಲ್ ಅಂತ. ಈಗ ಇವರ ಒಂದು ಪ್ರೊಫೈಲ್ನ ಹೋಗಿ, ಲಂಡನ್ನಲ್ಲಿದ್ದಾರೆ, ಯುನೈಟೆಡ್ ಕಿಂಗ್ಡಮಲ್ಲಿ. ಸೊ ಒಂದು ಸಲ ಅವ್ರ ಪ್ರೊಫೈಲೆಲ್ಲ ನೋಡಿ, 4 ವರ್ಷದಿಂದ ಆಲ್ಮೋಸ್ಟ್ ಗೂಗಲಲ್ಲಿದ್ದಾರೆ, ಲಂಡನ್ನಲ್ಲಿದ್ದಾರೆ. ಇವರು ಡಿಸಿಷನ್ ಮಾಡೋರು. ಪ್ರಾಬಬ್ಲಿ ನನಗೇನಾದ್ರು ಇವ್ರ ಟೀಮ್ಗೆ ಹೋದರೆ ಇವ್ರ ಕೈಯಲ್ಲಿ ನನ್ನ ಹೈರಿಂಗ್ ಡಿಸಿಷನ್ ಇರುತ್ತೆ. ಆಫ್ಟರ್ ಆಲ್ ದಿ ಇಂಟರ್ವ್ಯೂ ಥಿಂಗ್ಸ್ ಗೋ ವೆಲ್ ಅಲ್ವಾ. ಈಗ ನೀವು ಇವ್ರನ್ನೇ ಯಾಕೆ ಕೇಳಬಾರ್ದು ಡೈರೆಕ್ಟಾಗಿ ಅವಕಾಶ? ಇದಕ್ಕೆ ಈಗ ದೆರ್ ಆರ್ ಲಾಟ್ ಆಫ್ ಟೂಲ್ಸ್. ನಾನು ಯೂಸ್ ಮಾಡೋದು ಸೇಲ್ಸ್ QL ಅಂತ.
ಸೊ ಈ ಥರ ನೀವು ಲಿಂಕ್ಡ್ಇನ್ ಪ್ರೊಫೈಲ್ಗೆ ಹೋಗ್ಬಿಟ್ಟು ಯಾರದೇ ಒಂದು whom do you think that they are your VIP person or the person that has decision making power in terms of hiring, ಅವ್ರನ್ನ ಐಡೆಂಟಿಫೈ ಮಾಡಿ. ಸೇಲ್ಸ್ ಕ್ಯೂ ಎಲ್ ಅಂತ ಇದೊಂದು ಪ್ಲಗಿನ್ ಇದು, ಕ್ರೋಮಲ್ಲಿ ಹೋಗ್ಬಿಟ್ಟು ನೀವು ಹಾಕ್ಕೋಬೋದು. ಹಾಕ್ಕೊಂಡು ಇಲ್ಲಿ ರಿವೀಲ್ ಇನ್ಫೋ ಆ್ಯಂಡ್ ಆ್ಯಡ್ ಅಂತ ಈ ಬಟನ್ ಒತ್ತಿದ್ರೆ ನಿಮಗೆ ಇಲ್ಲಿ ಅವ್ರದ್ದೊಂದು ಇಮೇಲ್ ಬರುತ್ತೆ. ಇದು ಇವ್ರಿಗೆ ಡೌಟ್ ಇದೆ, ಅದಕ್ಕೆ ಈ ಥರ ಎಕ್ಸ್ಕ್ಲಮೇಷನ್ ಮಾರ್ಕ್ ಕೊಟ್ಟಿದ್ದಾರೆ. ಪೇ ಮಾಡಿದ್ರೆ ಇದೆಲ್ಲ ಕೊಡ್ತಾರೆ, ನಮ್ಗೆ ಅದೇನು ಬೇಕಾಗಿಲ್ಲ. ಈಗ ಇವ್ರದ್ದು ಇಮೇಲ್ ಐ ಡಿನ ತೊಗೊಂಡು ನೀವು ಸೀದಾ ನಿಮ್ಮ ಗೂಗಲ್ ಬಾಕ್ಸ್ಗೆ ಹೋಗ್ಬಿಟ್ಟು, ನಿಮ್ಮ ಜಿಮೇಲ್ಗೆ ಹೋಗ್ಬಿಟ್ಟು ಇವರು ಇಮೇಲ್ ಐ ಡಿಗೆ ಒಂದು ಒಳ್ಳೆ ಕೋಲ್ಡ್ ಇಮೇಲು, ಐ saw that you work at Google as VP in product management. I have around X years of experience in product management. These are my quick overview of what I have achieved ಅಂದ್ಬಿಟ್ಟು ನಿಮ್ಮದು ಮೋಸ್ಟ್ ಇಂಪ್ಯಾಕ್ಟ್ಫುಲ್ ಐಟಮ್ಸ್ನ ಹಾಕಿ, I would love to have a conversation around product management process at Google. Would you be able, can we connect sometime next week? ಆ ಥರ ಏನೋ ಒಂದು ಹಾಕಿದ್ರೆ ಯು ವಿಲ್ ಗೆಟ್ ಡೈರೆಕ್ಟ್ ಆ್ಯಕ್ಸೆಸ್ ಟು ದ ಹೈರಿಂಗ್ ಮ್ಯಾನೇಜರ್. ಅಲ್ಲಿ ನೀವು ನಿಮ್ಮ ಬಗ್ಗೆನ ಯು ಹ್ಯಾವ್ ಟು ಸೆಲ್ ಯುವರ್ ಸೆಲ್ಫ್. ನಾನು ಅದು ಮಾಡಿದೆ, ನಾನು ಈ ಥರ ಮಾಡ್ತಾಯಿದ್ದೀನಿ, ನನಗೆ ಈ ಥರ ವಿಷನ್ ಇದೆ ಕರಿಯರಲ್ಲಿ, ಈ ಥರ ಗೂಗಲಲ್ಲಿ ಏನಾದ್ರು ಆ ಥರ ಅವಕಾಶಗಳೇನಾದ್ರು ಸಿಗುತ್ತಾ ಕೆಲಸದಲ್ಲಿ, ಆ ಥರ ಎಲ್ಲ ಕೇಳಿಕೊಂಡು ಕೊನೆಯದಾಗಿ ನಾನು ಈಗ ಕೆಲಸ ಹುಡುಕ್ತಾ ಇದ್ದೀನಿ ಅಂತ ನೀವು ಹೇಳಿದ್ರೆ ಆಗ ನಿಮಗೆ ಒಂದು ಡಿಸಿಷನ್ ಮೇಕರ್ ಲೆವೆಲಲ್ಲಿ ನಿಮಗೆ ಒಂದು ಕೆಲಸನ ಸಿಗೋ ಸಾಧ್ಯತೆ ಇದೆ. ಅಟ್ಲೀಸ್ಟ್ ಇಂಟರ್ವ್ಯೂನಾರು ಸಿಗುತ್ತೆ. ಈ ಥರ ಮಾಡೋದ್ರಿಂದ ಈಗ ನಿಮಗೆ ಒಂದು 100 ಜನ ಕಳಿಸಿದ್ರೆ ಒಂದು 10 ಜನ ರೆಸ್ಪಾನ್ಸ್ ಮಾಡ್ಬೋದು. ಆದರೆ ಡೋಂಟ್ ಗೆಟ್ ಅಗೇನ್ ಬಾಗ್ ಡೌನ್ ಬೈ ಆಲ್ ದೀಸ್. ಯು ವಿಲ್ ಡೆಫಿನೆಟ್ಲಿ ಗೆಟ್, ಇಫ್ ಯು ಆರ್ ಡೂಯಿಂಗ್ ದ ರೈಟ್ ಥಿಂಗ್ ಆ್ಯಂಡ್ one stars align, you will definitely be able to get the job that you want. So I have by doing such cold emailing, I am able to connect with multiple high level guys. ಅಂದರೆ ನಾನು ಪ್ರಾಡಕ್ಟ್ ಮ್ಯಾನೇಜ್ಮೆಂಟಲ್ಲಿ ಇರೋದು. ಸೊ ಈ ಥರ ನನಗೆ ಸುಮಾರು ಕಂಪ್ನಿಗಳಲ್ಲಿ, ಸ್ಟಾರ್ಟಪ್ಗಳಲ್ಲಿ ನಾನು ಡೈರೆಕ್ಟಾಗಿ ಫೌಂಡರ್ಗಳಿಗೇ ಕೋಲ್ಡ್ ಇಮೇಲ್ ಬರೆದು ನಾನು ಇಂಟರ್ವ್ಯೂಗಳು ಕೊಟ್ಟಿದ್ದೀನಿ. ಸೊ ದಿಸ್ ವಿಲ್ ವರ್ಕ್ ಡೆಫಿನೆಟ್ಲಿ. ಬಟ್ ಬೇಜಾರು ಮಾಡ್ಕೋಬೇಡಿ, ಇನಿಷಿಯಲಿ ಸ್ವಲ್ಪ ಇದಾಗುತ್ತೆ. ಯಾಕೆಂದರೆ ನೀವು ಬರೆಯೋ ಇಂಗ್ಲೀಷು ಮತ್ತು ನೀವು ಬರೆಯೋ ಮ್ಯಾಟ್ರ್ ಏನಿರುತ್ತೆ ಆ ಇಮೇಲಲ್ಲಿ ಅದು ಅಪೀಲಿಂಗ್ ಆಗಿರ್ಬೇಕು. ಯಾಕೆಂದರೆ ನೀವು ಬರೆಯೋದೆಲ್ಲರೂ ತುಂಬ ಬ್ಯುಸಿ ಮನುಷ್ಯರು, ಅವ್ರಿಗೆ ಟೈಮ್ ಕಡಿಮೆ ಇರುತ್ತೆ. ಹಾಗಾಗಿ ನೀವು ವಿತಿನ್ ಫಸ್ಟ್ 10 seconds to 15 seconds ಅವ್ರು ನಿಮ್ಮ ಇಮೇಲ್ ನೋಡಿದ ತಕ್ಷಣ ಒಂದು ರಿಪ್ಲೈ ಬಟನ್ನು ತೊಗೊಂಡು ಒತ್ಬಿಟ್ಟು ನಿಮಗೆ ಹಾಯ್ ಸಂದೇಶ್, ಪ್ಲೀಸ್ ಸೆಟಪ್ ಅ ಟೈಮ್ ಫಾರ್ ಅ ಕಾಲ್ ಅಂತ ಹೇಳಬೇಕು. ಆ ಥರ ನೀವು ಬರೀಬೇಕು. ತುಂಬ ಟೂಲ್ಸು, ಜೆಮಿನಿ, ಚಾಟ್ GPT ಎಲ್ಲ ಇದೆ. ಅದರಲ್ಲಿ DRX ಅಂತ ಬಂದ್ಬಿಟ್ಟು ಎಲ್ಲ ಬರುತ್ತೆ. ಅದು ನೀವು ದಯವಿಟ್ಟು ಅದೇನು ಬರುತ್ತೆ ಅದನ್ನು ನೋಡಿಬಿಟ್ಟು ಕ್ಲೀನಾಗಿ ಎಲ್ಲಿ ರೀಪ್ಲೇಸ್ ಮಾಡಬೇಕು ಅದನ್ನು ಮಾಡಿಬಿಟ್ಟು ಮಾತ್ರ ನೆಕ್ಸ್ಟು ಕಳಿಸಿ. 10 ಸಲ ಯೋಚನೆ ಮಾಡಿ ಕಳಿಸಿ. ಒಂದು ಸಲ ತಪ್ಪಾಗಿ ಕಳಿಸ್ಬಿಟ್ರೆ ಫಸ್ಟ್ ಇಂಪ್ರೆಷನ್ ಮ್ಯಾಟರ್ಸ್ ಅ ಲಾಟ್ ಇನ್ ಜಾಬ್ ಹಂಟ್. ಸೊ ಸರಿಯಾಗಿ ಕಳಿಸಿ. So these are some good ways by which you can improve your chances when you are looking out for job. So wish you all the best, people who have seen this. I'm not a professional video guy. I saw that you guys are trying a lot, and there is really a potential to help all of you in terms of improvising your chances for your job. I wish you all the best. Have a nice day. Thank you.